ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ನವ್ಯ ಬ್ಲಾಗ್ ಆ್ಯಂಡ್ ರೆಸಿಪೀಸ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಎಲ್ಲ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ. ಹಾಗೆ ನನ್ನ ಜೀವನದ ಮತ್ತೊಂದು ದಿನಕ್ಕೆ ನಿಮಗೂ ಕೂಡ ಸ್ವಾಗತ. ಈ ದಿನ ಯಾವ ರೀತಿ ಇತ್ತು ಅಂತ ನಾವು ನೋಡೋಣ. ನಾನು ಮೊದಲಿಗೆ ಇಲ್ಲಿ ಬೆಳಿಗ್ಗೆ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಜ್ಯೂಸನ್ನು ಮಾಡೋಣ ಅಂತ ಅಂದ್ಬಿಟ್ಟು ಪೇರಳೆ ಹಣ್ಣನ್ನು ತೊಗೊಂಡು ಜ್ಯೂಸ್ ಮಾಡ್ತಾ ಇದ್ದೀನಿ. ಮೊನ್ನೆ ಮಾರ್ಕೆಟಿಗೆ ಹೋದಾಗ ತಂದಿದ್ದು. ಇಲ್ಲಿ ತುಂಬ ಚೆನ್ನಾಗಿ ಪೇರಳೆ ಸಿಗುತ್ತೆ, ಗೊತ್ತಿಲ್ಲ ಇಲ್ಲಿ ಬೆಳೀತಾರೆ ಅನಿಸುತ್ತೆ, ತುಂಬ ಕಡಿಮೆಗೆ ಸಿಗುತ್ತೆ. ತಂದಿದ್ವಿ ನಾವು ಕೂಡ. ಅದನ್ನು ಇವತ್ತು ಒಂದು ಜ್ಯೂಸ್ ಥರ ಮಾಡ್ತೀನಿ. ನನ್ನ ಮಗಳು ಹಾಗೆ ತಿನ್ನೋದಕ್ಕೆ ಟ್ರೈ ಮಾಡ್ತಿದ್ಲು. ಎಲ್ಲದೂ ಅವಳಿಗೆ ತುಂಬ ಈಗ ಕ್ಯೂರಿಯಾಸಿಟಿ, ಏನಿರ್ಬೋದು, ಯಾವ ಟೇಸ್ಟ್ ಇದು, ಆ ಥರ ಎಲ್ಲ. ಈಗ ಮಕ್ಕಳು ಅದೇ ಥರ ಇರ್ತಾರಲ್ವ, ಎಲ್ಲ ತಿಂದುಬಿಡಬೇಕು ಅನ್ನೋ ಥರ ಎಲ್ಲದಕ್ಕೂ ಹಾಗೆ ಅದೇ ಥರ ಮಾಡ್ತಾಳೆ. ತಿನ್ನೋದಕ್ಕೆ ಇಷ್ಟಪಡಲ್ಲ ಅಂತ ಅಂದ್ರೂ ಅದೇನಂತ ಒಂದ್ಸತಿ ರುಚಿಯಾದರೂ ನೋಡಬೇಕು ಅಂತ ಹಠ ಮಾಡ್ತಾಳೆ. ಸರಿ, ನಾನು ಜ್ಯೂಸಿಗೆಲ್ಲ ಇಲ್ಲಿ ಕಟ್ ಮಾಡಿಕೊಂಡೆ. ಜ್ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಬಿಸಿನೀರಲ್ಲೇ ಜ್ಯೂಸ್ ಮಾಡ್ತೀನಿ, ಮಗುಗೂ ಕೊಡೋಕ್ಕಾಗತ್ತೆ ಅನ್ನೋ ಉದ್ದೇಶದಿಂದ ಆ ಥರ ಮಾಡ್ತಾಯಿದ್ದೀನಿ. ಪೇರಳೆ ಹಣ್ಣಿನ ಜ್ಯೂಸ್ ತುಂಬ ಚೆನ್ನಾಗಾಗುತ್ತೆ ಕುಡಿಯೋದಕ್ಕೆ, ಹಾಲೇನೂ ಹಾಕೋ ಅಗತ್ಯ ಇರೋದಿಲ್ಲ. ಹಾಗೆ ಮಾಡಿಕೊಂಡೆ. ಮಧ್ಯಾಹ್ನಕ್ಕೆ ಎಲ್ಲ ಅಡುಗೆ ಇದೆ, ಹಾಗಾಗಿ ನನಗೆ ಇವತ್ತೇನು ಜಾಸ್ತಿ ಕೆಲಸ ಇಲ್ಲ. ಮಧ್ಯಾಹ್ನದ ಅಡುಗೆ ಏನು ಮಾಡುವಂಥದ್ದಿಲ್ಲ. ರಾತ್ರಿ ಮಾಡಿದ್ದೆಲ್ಲ ಉಳಿದಿದೆ, ಅದನ್ನು ಖಾಲಿ ಆದ ನಂತರ ಮತ್ತೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. बहुत अच्छी है गोभी जी। आहा देख रहा था चॉकलेट। थैंक यू थैंक यू थैंक यू थैंक यू, मेरे लिए चॉकलेट दे दिए, बहुत अच्छी है। थैंक यू, हैप्पी बर्थडे। थैंक यू। मैं खाता हूँ। ಸರಿ, ಇವ್ರು ಬಂದ್ರಲ್ಲ, ಇವ್ರಿಗೂ ಜ್ಯೂಸ್ ಕೊಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ಪೆಷಲಾಗಿ ಸರ್ವ್ ಮಾಡೋಣ. ನೋಡಿದ ಕೂಡಲೇ ಇಂಪ್ರೆಸ್ ಆಗಿ ಕುಡಿಬೇಕು ಅನ್ನೋ ಥರ ಏನೋ ಸ್ವಲ್ಪ ಸ್ಪೆಷಲಾಗಿ ಪ್ರೆಸೆಂಟ್ ಮಾಡೋಣ ಅಂತ ಅಂದ್ಬಿಟ್ಟು ಆ ಪೇರಳೆ ಹಣ್ಣಿದು ಬೀಜನೆಲ್ಲ ತೆಗೆದು ಹಾಕಿ ಜ್ಯೂಸ್ ಮಾಡಿದ್ದೆ. ಈ ರೀತಿ ನೀಟಾಗಿ ಅದರದ್ದು ಹೊರಗಡೆ ಸಿಪ್ಪೆ ಏನು ಬರುತ್ತೆ ಅದರಲ್ಲಿ ಜ್ಯೂಸ್ ತುಂಬಿಸಿ ಕೊಡೋ ಥರ ಮಾಡಿಟ್ಕೊಂಡಿದ್ದೆ. ಇದು ಒಂದು ಸ್ವಲ್ಪ ಪ್ರೆಸೆಂಟೇಷನ್ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ, ಚೆನ್ನಾಗಿ ಕಾಣಿಸುತ್ತಲ್ವಾ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೆ. ಏನಂದರೆ ನನ್ನ ಹಸ್ಬೆಂಡ್ಗೆ ಈ ಥರ ಏನಾದರೂ ಹೊಸದಾಗಿ ಪ್ರೆಸೆಂಟ್ ಮಾಡಿದ್ರೆ ತುಂಬ ಖುಷಿ ಆಗೋದು. ಏನೋ ಒಂದು ಮಾಡಿಕೊಟ್ಟಿದ್ದಾಳೆ ನಂಗೆ ಹೆಂಡತಿ ಅಂತ ತುಂಬ ಇಷ್ಟಪಡ್ತಾರೆ. ಅವರಿಗೆ ಈ ತಿನ್ನೋದು ಕುಡಿಯೋದು ವಿಷಯ ಎಲ್ಲ ಬಂದಾಗ ನಿಮ್ಗೇನು ಫೇವ್ರೇಟು ಅಂತ ಏನಾದರೂ ಕೇಳಿದ್ರೆ ಅವರು ಇಂಥದ್ದೇ ಪರ್ಟಿಕ್ಯುಲರ್ ಆಗಿ ನನಗೆ ಇದೇ ಫೇವ್ರೇಟು, ಹೀಗೆ ಮಾಡಬೇಕಂತ ಯಾವತ್ತೂ ಹೇಳಿದ್ದಿಲ್ಲ. ಏನು ಮಾಡಿಕೊಟ್ರು ಅದು ಅವ್ರಿಗೆ ಫೇವ್ರೇಟ್, ಅವ್ರು ಅದನ್ನೇ ಹೇಳೋದು, ನನಗೆ ಏನು ಬೇಕಾದರೆ ಮಾಡ್ಕೊಂಡು ನಾನು ತಿಂತೀನಿ ಅಂತ. ಸೊ ನಂಗೆ ಈ ವಿಷಯದಲ್ಲಿ ಒಂದು ಸ್ವಲ್ಪ ಖುಷಿ. ಕೆಲವರಿಗೆಲ್ಲ ಇದೇ ಬೇಕು, ಹೀಗೆ ಬೇಕು ಅಂತ ಎಲ್ಲ ಒಂದು ಅವ್ರದ್ದೇ ಅಂತ ಒಂದು ಇದಿರುತ್ತೆ. ಬಟ್ ನನ್ನ ಹಸ್ಬೆಂಡಿಗೆ ಆ ಥರ ಏನೂ ಇಲ್ಲ. ಸಂಜೆ ಮತ್ತೆ ಹೋಗಿ ಆಫೀಸ್ಗೆ ಹೋಗಿ ಬಂದಿರೋದು. ಈಗ ಅಂದರೆ ಹೇಗಿರುತ್ತೆ ಅಂದರೆ ನೈಟ್ ಡ್ಯೂಟಿ ಇದ್ದಾಗ ಅವರಿಗೆ ಒಂದಷ್ಟು ಅವ್ರದ್ದೇ ಒಂದು ಏನೆಲ್ಲ ಇರುತ್ತಲ್ಲ ಡ್ಯೂಟಿಗೆ ಸೆಟ್ ಆಫ್ ಮಾಡೋದು, ಆ ಥರ ಅದನ್ನೆಲ್ಲ ಸೆಟ್ ಆಫ್ ಮಾಡಿಬಿಟ್ಟು ಮತ್ತೆ ಬಂದು ಊಟ ಮಾಡಿ ಹೋಗ್ತಾರೆ. ಸೊ ಬೇಗ ಬಂದಿದ್ದಾರಲ್ಲ ಅಂತ ಅಂದ್ಬಿಟ್ಟು ಮಗಳನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ತುಂಬ ಜನ ಮಕ್ಕಳು ಹೊರಗಡೆ ಆಟಾಡ್ತಾ ಇದ್ದಾರೆ. ಸಂಜೆ ಆಗ್ತಿದ್ದಂಗೆ ತುಂಬ ಚಳಿ ಇರುತ್ತೆ ಅಂತ ನಾನು ಕರ್ಕೊಂಡು ಹೋಗಲ್ಲ ಈ ನಡುವೆ. ಇವರು ಕರ್ಕೊಂಡು ಹೋದರು. ಹಾಗೆ ನಾನು ಬುಕ್ಕನ್ನು ಓದ್ತಾ ಇದ್ದೆ ಇವ್ರು ಬರೋಕ್ಕಿಂತ ಮುಂಚೆನೂ. ಇವ್ರು ಮತ್ತೆ ಮಗಳನ್ನ ಆಚೆ ಕರ್ಕೊಂಡು ಹೋದ್ರಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಗೆಲ್ಲ ತುಂಬ ಬುಕ್ ಓದು ಅಂತ ಒಂದು ಹುಚ್ಚಿತ್ತು, ಬಟ್ ಈಗ ತುಂಬ ಕಡಿಮೆ ಆಗ್ತಾ ಇದೆ. ಒಂದು ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಬೆಡ್ ರೆಸ್ಟ್ ಹೇಳಿದಾಗ ಎಷ್ಟು ಬುಕ್ ಓದ್ತಾ ಇದ್ದೆ. ಆಗ ಈ ಬುಕ್ ತೊಗೊಂಡಿದ್ದು ರಜನಿ ರಾಘವನ್ ಅವರ ಕತೆ ಡಬ್ಬಿ, ತುಂಬ ಚೆನ್ನಾಗಿದೆ. ಬುಕ್ಕನ್ನೆಲ್ಲ ನೋಡಿದಾಗ ಕಾಲೇಜ್ ಡೇಸ್ಗಳೆಲ್ಲ ನೆನಪಾಗುತ್ತೆ. ಯಾಕಂದರೆ ಎಲ್ಲ ಲೈಬ್ರರಿ ಕಾರ್ಡಲ್ಲಿ ಕಾಲೇಜ್ ಸಬ್ಜೆಕ್ಟ್ ಬುಕ್ ತೊಗೊಂಡಿದ್ರೆ ನಾನು ನನ್ನ ಫ್ರೆಂಡ್ ಲೈಬ್ರರಿ ಕಾರ್ಡನ್ನು ಸೇರಿಸ್ಬಿಟ್ಟು ಕಥೆ ಬುಕ್ಕನ್ನು ತೊಗೊತಿದ್ದೆ. ನನ್ನ ಕಾರ್ಡಲ್ಲೇ ಅವ್ರ ಕಾರ್ಡನ್ನೆಲ್ಲ ತೊಗೊತಿದ್ದೆ. ಮತ್ತು ನಮ್ಮ ಊರಿಗೆ ಹೋಗಬೇಕಂದ್ರೆ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಆಗೆಲ್ಲ ಮೊಬೈಲ್ ಎಲ್ಲಿ ಇರಲಿಲ್ಲ. ಡಿಗ್ರಿ ಮುಗಿಯೋ ತನಕ ಬುಕ್ಕನ್ನೇ ಕ್ಯಾರಿ ಮಾಡ್ತಾಯಿದ್ದೆ, ಅಷ್ಟು ಇಂಟ್ರೆಸ್ಟ್ ಇತ್ತು. ಬಟ್ ಈಗ ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ. ಹಾಗೆ ಸಂಜೆಗೆ ಏನಾದರೂ ಒಂದು ಸ್ನ್ಯಾಕ್ಸನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಂಡಕ್ಕಿ ಉಕ್ಕರಿನ ಮಾಡ್ತಾಯಿದ್ದೀನಿ. ಇದು ನಮ್ಮ ಕಡೆ ತುಂಬ ಫೇಮಸ್, ತುಂಬ ಚೆನ್ನಾಗಾಗುತ್ತೆ, ಗೊತ್ತೇ ಇರುತ್ತೆ ನಿಮಗೆ. ನಾನು ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂತ ಅಂದರೆ ತೆಂಗಿನೆಣ್ಣೆ. ತುಂಬ ಜಾಸ್ತಿ ಕೊಕೊನಟ್ ಆಯಿಲ್ನ ಹಾಕಿದ್ರೆ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ನಾನು ಒಂದು ಸಿಂಪಲಾಗಿ ಆ ಥರ ಮಾಡ್ಕೊಳ್ತಾ ಇದ್ದೀನಿ. ಸಂಜೆಗೆ ಏನಾದರೂ ಒಂದು ಲೈಟಾಗಿ ಸ್ನ್ಯಾಕ್ಸ್ ತಿಂದರೆ ಸರಿಯಾಗುತ್ತೆ. ಸ್ವಲ್ಪ ಜಾಸ್ತಿ ತಿಂದರೆ ರಾತ್ರಿ ಊಟ ಸಹ ಸೇರಲ್ಲ. ಹಾಗಾಗಿ ಏನಾದರೂ ಒಂದು ಲೈಟಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ.
ಒಂದು ಟೊಮೊಟೊನ, ಒಂದು ಈರುಳ್ಳಿನ, ಹಾಗೆ ಮತ್ತು ಸ್ವಲ್ಪ ಕ್ಯಾರೆಟ್ ತುರಿನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಮಾವಿನಕಾಯಿ ಇದ್ದರೆ ತುಂಬ ಚೆನ್ನಾಗಿ ಆಗ್ತಿತ್ತು, ಅದನ್ನು ತುರಿದು ಹಾಕಿದ್ರೆ ತುಂಬ ಟೇಸ್ಟ್ ಆಗುತ್ತೆ. ಬಟ್ ಲಿಂಬೆ ಹಣ್ಣನ್ನು ಹಿಂಡಿದ್ರು ಕೂಡ ಚೆನ್ನಾಗಾಗುತ್ತೆ. ನಾನಿಲ್ಲಿ ಲಿಂಬು ರಸನ ಹಾಕಿದ್ದೀನಿ. ಹಾಗೆ ಇವ್ರಿಗೆ ಕೂಡ ತುಂಬ ಇಷ್ಟ ಮುಂಡಕ್ಕಿ ಉಪ್ಕಾಯಿ ಅಂತ ಅಂದರೆ. ನನ್ನ ಮಗಳು ಕೂಡ ಇಷ್ಟಪಟ್ಟು ತಿಂತಾಳೆ, ತಿಂದು ಕೂಡ. ಸರಿ, ಇನ್ನೂ ರಾತ್ರಿದು ಕೆಲಸ ಎಲ್ಲ ಆಗೋದಿದೆ. ಮಧ್ಯಾಹ್ನಕ್ಕೇನೂ ಮಾಡಿರಲಿಲ್ಲ ಅಡುಗೆ. ಈಗ ಎಲ್ಲರಿಗೂ ಹೊಸದಾಗಿ ಮಾಡ್ಕೊಳ್ಬೇಕು. ಹಾಗಂತ ನಾನು ಪನ್ನೀರ್ನ ಗ್ರೇವಿ ಮಾಡೋಣ, ಪನ್ನೀರ್ ಇದೆ ಅದ್ರದ್ದು ಬಟಾಣಿ ಕಾಳನ್ನು ಹಾಕಿಬಿಟ್ಟು ಬಟಾಣಿ ಮಟರ್ ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇನಿಲ್ಲ, ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಮತ್ತೊಂದು ಸ್ವಲ್ಪ ಕೊತ್ತಂಬರಿನ, ಅದ್ರ ಜೊತೆಗೆ ಎರಡು ಒಣಮೆಣಸನ್ನು ಹಾಕ್ತಾಯಿದ್ದೀನಿ ಖಾರಕ್ಕೆ ಅನುಗುಣವಾಗಿ. ತುಂಬ ಖಾರ ಇದೆ ಅದು. ಹಾಗೆ ಒಂದು 5-6 ಹೆಸರು ಬೆಳ್ಳುಳ್ಳಿನ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದ ನಂತರ ಇದಕ್ಕೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ, ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಜೊತೆಗೆ 2 ಹಸಿಮೆಣಸನ್ನ ಕೂಡ ಹಾಕಿದ್ದೀನಿ. ಇದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಹಸಿಮೆಣಸು ಅಂದ್ಬಿಟ್ಟು ಹಾಕಿರೋದು. ಇದೆಲ್ಲದೂ ಕೂಡ ಚೆನ್ನಾಗಿ ಬಾಡಬೇಕು. ಇದನ್ನು ನಮ್ಮ ಮತ್ತೆ ರುಬ್ಬೋದಿದೆ, ಹಾಗಾಗಿ ಸ್ವಲ್ಪ ಬಾಡೋ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಸಾಫ್ಟ್ ಆಗಬೇಕು ಈರುಳ್ಳಿ ಎಲ್ಲನೂ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಹಾಗೆಯೇ ಇದಕ್ಕೆ ಒಂದು ರುಚಿಗಂತ ಅಂದ್ಬಿಟ್ಟು ಒಂದು 5-6 ಬಾದಾಮಿನ, ಹಾಗೆ ಒಂದು 5-6 ಗೋಡಂಬಿನ ಹಾಕ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು. ಇದೆಲ್ಲ ಸಾಫ್ಟ್ ಆದ ನಂತರ ತಣ್ಣ ನಂತರ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು, ಪೇಸ್ಟ್ ರೆಡಿ ಆಗುತ್ತೆ. ಅದೇ ಪ್ಯಾನಿಗೆ ಪನ್ನೀರನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಿದೆ, ಹಾಗಾಗಿ ಅದೇ ಪ್ಯಾನಿಗೆ ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಪನ್ನೀರನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಪನ್ನೀರನ್ನು ಕಟ್ ಮಾಡಿ ಬೇಕಾದರೆ ಫ್ರೈ ಮಾಡ್ಬೋದು. ನಾನು ಇಡೀ ಪನ್ನೀರನ್ನು ಅದೇ ರೀತಿ ಫ್ರೈ ಮಾಡಿ ಕೊನೆಯಲ್ಲಿ ಕಟ್ ಮಾಡಿ ಸಾರಿಗೆ ಹಾಕ್ತೀನಿ. ಈ ಥರ ಯಾಕೆ ಪನ್ನೀರನ್ನು ಫ್ರೈ ಮಾಡ್ತಾರೆ ಅಂತ ಅಂದರೆ, ಪನ್ನೀರು ಸಾರಿಗೆ ಹಾಕಿದಾಗ ಪುಡಿ ಅಂತ ಆಗಲ್ಲ, ಹೇಗೆ ಹಾಕಿರ್ತೇವೋ ಹಾಗೆ ಇಡೀ ಸಿಗುತ್ತೆ. ಸೊ ಆ ಥರ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವತ್ತು ಚಪಾತಿನ ಮಾಡ್ತಾಯಿಲ್ಲ. ದಿನ ಚಪಾತಿ ತಿಂದು ಸ್ವಲ್ಪ ಬೋರ್ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸರಿ, ಇವತ್ತು ಪೂರಿನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೂರಿನ ಮಾಡ್ತಾಯಿದ್ದೀನಿ. ಬೇಗ ಆಗುತ್ತಲ್ವ. ಈ ಚಪಾತಿ ತುಂಬ ಟೈಮ್ ಹಿಡಿಯುತ್ತೆ. ಪೂರಿ ಆದರೆ ಒಂದ್ಸತಿ ಲಟ್ಸ್ಕೊಂಡ್ರೆ ಬೇಗ ಫ್ರೈ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡಿದೆ. ಹಾಗೆ ಅದೇ ಪ್ಯಾನಿಗೆ ಮತ್ತೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಿಬಿಟ್ಟು ಅದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀರು ಬೇಕು ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಮಿಕ್ಸಿ ಜಾರಿಯಲ್ಲಿ ನೀರನ್ನು ತೊಳೆದ್ಬಿಟ್ಟು ಅದೇ ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ರುಚಿಗೆ ಚೆನ್ನಾಗಿ ಒಂದ್ಸತಿ ಕುದಿಲಿಕ್ಕೆ ಬಿಡಬೇಕು. ಅದಕ್ಕಿಂತ ಮುಂಚೆನೇ ಅದಕ್ಕೆ ಒಂದು ಸ್ವಲ್ಪ ಹಸಿ ಬಟಾಣಿನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟ್ ಆಗುತ್ತೆ. ನೀವು ಬೇಕಾದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನಾನು ಈ ಥರ ಕೆಲಸ ಎಲ್ಲ ಮಾಡಬೇಕಾದ್ರೆ ಕ್ವಿಕ್ಕಾಗಿ ಮಾಡ್ತೀನಿ. ಅಡುಗೆ ಮನೆಯೆಲ್ಲ ಸ್ವಲ್ಪ ಗಲೀಜು ಥರ ಆಗುತ್ತೆ. ಆಗಿಂದಾಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಂಗೆ ಅಷ್ಟು ಬರೋಲ್ಲ. ಆದರೆ ನಾನು ಪಾತ್ರೆನಂತೂ ತುಂಬ ಜಾಸ್ತಿ ಮಾಡ್ಕೊಳ್ಳೋದೇ ಇಲ್ಲ. ಅಡುಗೆ ಮಾಡಬೇಕಾದ್ರೆ ಒಂದೇ ಪಾತ್ರದಲ್ಲೇ ಎಲ್ಲ ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಕಡಿಮೆ ಪಾತ್ರದಲ್ಲಿ ಟ್ರೈ ಮಾಡ್ತೀನಿ. ಒಂದಷ್ಟು ತೊಳೆಯೋಕ್ಕೆ ರಾಶಿ ಹಾಕ್ಕೊಳ್ಳೋದು, ಒಂದಷ್ಟು ಇರೋ ಬರೋ ಎಲ್ಲ ಪಾತ್ರನೂ ತೆಕ್ಕೊಳ್ಳೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ. ತುಂಬ ಕಡಿಮೆ ಪಾತ್ರದಲ್ಲೇ ಬೇಗ ಅಡುಗೆನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿರೋ ಪನ್ನೀರನ್ನು ಕೂಡ ಸೇರಿಸ್ಬಿಟ್ಟೆ. ಕೊನೆಯಲ್ಲಿ ಒಂದು ಸ್ವಲ್ಪ ಕುದಿ ಬಂದ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ರುಚಿಯಾದ ಮಟರ್ ಪನ್ನೀರ್ ರೆಡಿಯಾಗಿ ಹೋಗಿಬಿಡುತ್ತೆ. ಹಾಗೆ ನಮ್ಮದು ಊಟ ಕೂಡ ಆಗೋಯಿತು. ನನ್ನ ಹಸ್ಬೆಂಡ್ ಡ್ಯೂಟಿಗೆ ಅಂತ ಹೊರಟರು. ಇಲ್ಲಿ ತುಂಬ ಚಳಿ ಇರೋದ್ರಿಂದ ಈ ಸ್ಕಿನ್ನನ್ನು ಕೇರ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ, ಅದರಲ್ಲೂ ನನ್ನ ಮಗಳದ್ದು. ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ದಿನಕ್ಕೆ ಒಂದು 2-3 ಸತಿ ಆದರೂ ಲೋಷನನ್ನು ಅಪ್ಲೈ ಮಾಡೋದು. ಈ ಥರ ಮಾಯ್ಶ್ಚರೈಸ್ ಆಗಿರಲಿ ಸ್ಕಿನ್ನು ಅಂತ ಅಂದ್ಬಿಟ್ಟು ಈ ರೀತಿ ರಾತ್ರಿ ಕೂಡ ಮತ್ತೆ ಲೋಷನನ್ನು ಅಪ್ಲೈ ಮಾಡಿಬಿಟ್ಟೆ ಮಗಳನ್ನ ಮಲಗಿಸ್ತೀನಿ. ಈ ರೀತಿ ಮಾಡೋದ್ರಿಂದ ಮಕ್ಕಳ ಸ್ಕಿನ್ನಿಗೆ ಅಷ್ಟೊಂದು ಚಳಿಗೆ ಏನು ಇದು ಡ್ಯಾಮೇಜ್ ಆಗೋಲ್ಲ, ಏನು ಬಿರ್ಕೆಲ್ಲ ಬರೋಲ್ಲ. ಇಲ್ಲಿ ತುಂಬ ಜನ ಮಕ್ಕಳನ್ನ ನೋಡ್ತಾ ಇದ್ದೀನಿ ನಾನು. ಸ್ಕಿನ್ನೆಲ್ಲ ತುಂಬ ಒಡೆದೊಡ್ದು ಹೋಗಿದೆ, ಮುಖ ಎಲ್ಲ ಸ್ವಲ್ಪ ಬೀರಿ ಥರ ಬಂದಿದೆ. ಪಾಪ ತುಂಬ ಉರಿ ಕೂಡ ಇರುತ್ತಲ್ವ, ಅದು ನೋಡಿಬಿಟ್ರೆ ಹೆದರಿಕೆ ಆಗುತ್ತೆ. ಸೊ ಬ್ಲಾಗ್ ಕೂಡ ಮುಗಿಸೋ ಸಮಯ ಬಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.